ನೋಡಿ, ಒಂದ್ ಕಡೆ ಬಿಲ್ ಪಾವತಿ ಆಗ್ತಾ ಇಲ್ಲ, ಅದು ಪೆಂಡಿಂಗ್ ಇದೆ. ಅದರ ಜೊತೆಗೆ ಕಿರುಕುಳ ನೀಡುತ್ತಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಿಯೋನಿಕ್ಸ್ ಗುತ್ತಿಗೆದಾರರು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತರೋದಕ್ಕೆ ಮುಂದಾಕಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳನ್ನ. ಸೊ ಇವರ ಆರೋಪ ಏನು, ಪ್ರಧಾನಿ ನರೇಂದ್ರ ಮೋದಿ ಅವರ ತನಕ ಈ ವಿಷಯ ಹೋಗೋದಕ್ಕೆ ಕಾರಣ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಿಯೋನಿಕ್ಸ್ ಗುತ್ತಿಗೆದಾರರಿಗೆ ತಲುಪಿಲ್ಲ ಬಾಕಿ ಬಿಲ್. ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ತಲುಪಿದ ಕೇಸ್. ಬಾಕಿ ಬಿಲ್ ಪಾವತಿ ಮಾಡದೆ ನಿತ್ಯ ಕಿರುಕುಳ ನೀಡಿ ಕಿಯೋನಿಕ್ಸ್ ಗುತ್ತಿಗೆದಾರರ ಕುಟುಂಬವನ್ನ ಸರ್ವನಾಶ ಮಾಡಿದ್ದಾರೆ. ಇದರಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕ ಶರತ್ ಬಚ್ಚೇಗೌಡ ಕಾರಣ. ನಮಗೆ ದಯಾಮರಣ ನೀಡಿ ಎಂದು ರಾಷ್ಟ್ರಪತಿಗಳಿಗೆ ಪತ್ರ ಬರೆದ ವಿಚಾರ ರಾಜಕೀಯದಲ್ಲೇ ಅಲ್ಲೂಲ ಕಲ್ಲೂಲ ಸೃಷ್ಟಿಸಿದೆ. ಈ ವಿಚಾರ ಇದೀಗ ಪ್ರಧಾನಿ ಮೋದಿವರೆಗೆ ತಲುಪಿದೆ. ಕಿಯೋನಿಕ್ಸ್ ಗುತ್ತಿಗೆದಾರರ ದಯಾಮರಣ ಅರ್ಜಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದೆ. ಪ್ರಧಾನಿ, ರಾಷ್ಟ್ರಪತಿ, ರಾಜ್ಯಪಾಲರಿಗೆ ದಯಾಮರಣ ಕೋರಿ ಕಿಯೋನಿಕ್ಸ್ ಗುತ್ತಿಗೆದಾರರ ಅಸೋಸಿಯೇಷನ್ ಪತ್ರ ಬರೆದಿದೆ. ಬಾಕಿ ಹಣ ಪಾವತಿಗೆ ರಾಜ್ಯ ಸರ್ಕಾರಕ್ಕೆ ಅಸೋಸಿಯೇಷನ್ ಅಧ್ಯಕ್ಷ ವಸಂತ್ ಬಂಗೇರ 1 ವಾರ ಡೆಡ್ಲೈನ್ ನೀಡಿದ್ದಾರೆ. ಇಲ್ಲವೇ ಅರೆನಗ್ನ ಸ್ಥಿತಿಯಲ್ಲೇ ಕಚೇರಿ ಒಳಗೆ ಪ್ರತಿಭಟನೆ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಸಂತ್ ಬಂಗೇರ ಹೇಳಿದ್ದಾರೆ. 1.5 ವರ್ಷದಿಂದ ಈ ಸರ್ಕಾರ ಬದಲಾದ ಮೇಲೆ ನಮ್ಮ ಬಿಲ್ಗಳನ್ನು ಪೆಂಡಿಂಗ್ ಇಟ್ಟರು. 100 ಸರಿ ಮನವಿಯನ್ನು ಕೊಡ್ತೀವಿ, ಪ್ರತಿನಿತ್ಯ ಕೊಡ್ತಾನೇ ಇದ್ದೀವಿ, ಮನವಿ ಕೊಡ್ತಾಯಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಹೇಗಾದರೂ ಮಾಡಿ ನಮ್ಮದು ಬೇಗ ಹಣ ಬಿಡುಗಡೆ ಮಾಡಿ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಆದರೆ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಸ್ಪಂದಿಸಿಲ್ಲ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ, ಕಿಯೋನಿಕ್ಸ್ನಲ್ಲಿ ಹಳೆ ವಿಚಾರವೇ ಇರೋದು. ಅಕೌಂಟೆಂಟ್ ಜನರಲ್ 300ರಿಂದ 400 ಕೋಟಿಯಷ್ಟು ಹಗರಣ ಆಗಿದೆ ಎಂದು ಹೇಳಿದ್ದಾರೆ. ಹೀಗಾಗಿ ಎಲ್ಲ ಬಿಲ್ಗಳನ್ನ ನಾವು ತಡೆ ಹಿಡಿದಿದ್ದೇವೆ ಎಂದರು. ಅಕೌಂಟೆಂಟ್ ಜನರಲ್ ಅವರು ಸುಮಾರು 300 ಕೋಟಿಯಷ್ಟು ಕಿಯೋನಿಕ್ಸ್ ಮುಖಾಂತರ ಪ್ರೊಕ್ಯೂರ್ಮೆಂಟ್ನಲ್ಲಿ ಯಾವುದೇ ಮಾನದಂಡಗಳಿರಲಾರದೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಪ್ರೊಕ್ಯೂರ್ಮೆಂಟ್ ಮಾಡಿದ್ದಾರೆ ಅಂತ ಅಕೌಂಟೆಂಟ್ ಜನರಲ್ ಅವರು ಆಡಿಟ್ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅದರದ ಆಧಾರದ ಮೇಲೆ ನಾವು ಎಲ್ಲ ಪೇಮೆಂಟನ್ನು ಸ್ಟಾಪ್ ಮಾಡಿ ಮಹೇಶ್ವರ ರಾವ್ ಅವರ ಒಂದು ನೇತೃತ್ವದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಇನ್ನು ಈ ಬಗ್ಗೆ ಏನು ಮಾತಾಡುವುದು ಬೇಡ, ದೆಹಲಿಗೆ ಹೋಗೋ ಮುನ್ನ ಎಲ್ಲ ವಿವರವಾಗಿ ಮಾತನಾಡ್ತೇನೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಮುಂಚೆ ಸುದೀರ್ಘ ಒಂದು ಪ್ರೆಸ್ ಮೀಟ್ ಮಾಡು. ಸದ್ಯ ಬಾಕಿ ಬಿಲ್ಗಾಗಿ ಕಿಯೋನಿಕ್ಸ್ ಗುತ್ತಿಗೆದಾರರ ವಿಚಾರ ಭಾರಿ ಸದ್ದು ಮಾಡ್ತಿದೆ. ಈ ಆರೋಪ ಇನ್ಯಾವ ಸ್ವರೂಪ ಪಡೆಯುತ್ತೆ ಅಂತ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದ್ ಕಡೆ ಬಿಲ್ ಪಾವತಿ ಆಗ್ತಾ ಇಲ್ಲ, ಅದು ಪೆಂಡಿಂಗ್ ಇದೆ. ಅದರ ಜೊತೆಗೆ ಕಿರುಕುಳ ನೀಡುತ್ತಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಿಯೋನಿಕ್ಸ್ ಗುತ್ತಿಗೆದಾರರು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತರೋದಕ್ಕೆ ಮುಂದಾಕಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳನ್ನ. ಸೊ ಇವರ ಆರೋಪ ಏನು, ಪ್ರಧಾನಿ ನರೇಂದ್ರ ಮೋದಿ ಅವರ ತನಕ ಈ ವಿಷಯ ಹೋಗೋದಕ್ಕೆ ಕಾರಣ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಿಯೋನಿಕ್ಸ್ ಗುತ್ತಿಗೆದಾರರಿಗೆ ತಲುಪಿಲ್ಲ ಬಾಕಿ ಬಿಲ್. ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ತಲುಪಿದ ಕೇಸ್. ಬಾಕಿ ಬಿಲ್ ಪಾವತಿ ಮಾಡದೆ ನಿತ್ಯ ಕಿರುಕುಳ ನೀಡಿ ಕಿಯೋನಿಕ್ಸ್ ಗುತ್ತಿಗೆದಾರರ ಕುಟುಂಬವನ್ನ ಸರ್ವನಾಶ ಮಾಡಿದ್ದಾರೆ. ಇದರಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕ ಶರತ್ ಬಚ್ಚೇಗೌಡ ಕಾರಣ. ನಮಗೆ ದಯಾಮರಣ ನೀಡಿ ಎಂದು ರಾಷ್ಟ್ರಪತಿಗಳಿಗೆ ಪತ್ರ ಬರೆದ ವಿಚಾರ ರಾಜಕೀಯದಲ್ಲೇ ಅಲ್ಲೂಲ ಕಲ್ಲೂಲ ಸೃಷ್ಟಿಸಿದೆ. ಈ ವಿಚಾರ ಇದೀಗ ಪ್ರಧಾನಿ ಮೋದಿವರೆಗೆ ತಲುಪಿದೆ. ಕಿಯೋನಿಕ್ಸ್ ಗುತ್ತಿಗೆದಾರರ ದಯಾಮರಣ ಅರ್ಜಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದೆ. ಪ್ರಧಾನಿ, ರಾಷ್ಟ್ರಪತಿ, ರಾಜ್ಯಪಾಲರಿಗೆ ದಯಾಮರಣ ಕೋರಿ ಕಿಯೋನಿಕ್ಸ್ ಗುತ್ತಿಗೆದಾರರ ಅಸೋಸಿಯೇಷನ್ ಪತ್ರ ಬರೆದಿದೆ. ಬಾಕಿ ಹಣ ಪಾವತಿಗೆ ರಾಜ್ಯ ಸರ್ಕಾರಕ್ಕೆ ಅಸೋಸಿಯೇಷನ್ ಅಧ್ಯಕ್ಷ ವಸಂತ್ ಬಂಗೇರ 1 ವಾರ ಡೆಡ್ಲೈನ್ ನೀಡಿದ್ದಾರೆ. ಇಲ್ಲವೇ ಅರೆನಗ್ನ ಸ್ಥಿತಿಯಲ್ಲೇ ಕಚೇರಿ ಒಳಗೆ ಪ್ರತಿಭಟನೆ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಸಂತ್ ಬಂಗೇರ ಹೇಳಿದ್ದಾರೆ. 1.5 ವರ್ಷದಿಂದ ಈ ಸರ್ಕಾರ ಬದಲಾದ ಮೇಲೆ ನಮ್ಮ ಬಿಲ್ಗಳನ್ನು ಪೆಂಡಿಂಗ್ ಇಟ್ಟರು.
ನೂರಾರು ಸರಿ ಮನವಿಯನ್ನು ಕೊಡ್ತೀವಿ, ಪ್ರತಿನಿತ್ಯ ಕೊಡ್ತಾನೇ ಇದ್ದೀವಿ, ಮನವಿ ಕೊಡ್ತಾಯಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಹೇಗಾದರೂ ಮಾಡಿ ನಮ್ಮದು ಬೇಗ ಹಣ ಬಿಡುಗಡೆ ಮಾಡಿ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಆದರೆ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಸ್ಪಂದಿಸಿಲ್ಲ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಕಿಯೋನಿಕ್ಸ್ನಲ್ಲಿ ಹಳೆ ವಿಚಾರವೇ ಇರೋದು. ಅಕೌಂಟೆಂಟ್ ಜನರಲ್ 300ರಿಂದ 400 ಕೋಟಿಯಷ್ಟು ಹಗರಣ ಆಗಿದೆ ಎಂದು ಹೇಳಿದ್ದಾರೆ. ಹೀಗಾಗಿ ಎಲ್ಲ ಬಿಲ್ಗಳನ್ನ ನಾವು ತಡೆ ಹಿಡಿದಿದ್ದೇವೆ ಎಂದ್ರು. ಅಕೌಂಟೆಂಟ್ ಜನರಲ್ ಅವರು ಸುಮಾರು 300 ಕೋಟಿಯಷ್ಟು ಕಿಯೋನಿಕ್ಸ್ ಮುಖಾಂತರ ಪ್ರೊಕ್ಯೂರ್ಮೆಂಟ್ನಲ್ಲಿ ಯಾವುದೇ ಮಾನದಂಡಗಳಿರಲಾರ್ದೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಪ್ರೊಕ್ಯೂರ್ಮೆಂಟ್ ಮಾಡಿದ್ದಾರೆ ಅಂತ ಅಕೌಂಟೆಂಟ್ ಜನರಲ್ ಅವರು ಆಡಿಟ್ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅದರದ್ದು ಆಧಾರದ ಮೇಲೆ ನಾವು ಎಲ್ಲ ಪೇಮೆಂಟನ್ನು ಸ್ಟಾಪ್ ಮಾಡಿ ಮಹೇಶ್ವರ ರಾವ್ ಅವರ ಒಂದು ನೇತೃತ್ವದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಇನ್ನು ಈ ಬಗ್ಗೆ ಏನು ಮಾತಾಡುವುದು ಬೇಡ, ದೆಹಲಿಗೆ ಹೋಗೋ ಮುನ್ನ ಎಲ್ಲ ವಿವರವಾಗಿ ಮಾತನಾಡ್ತೇನೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಡೆಲ್ಲಿ ಹೋಗೋದಕ್ಕಿಂತ ಮುಂಚೆ ಸುದೀರ್ಘ ಒಂದು ಪ್ರೆಸ್ ಮೀಟ್ ಮಾಡೋದು. ಸದ್ಯ ಬಾಕಿ ಬಿಲ್ಗಾಗಿ ಕಿಯೋನಿಕ್ಸ್ ಗುತ್ತಿಗೆದಾರರ ವಿಚಾರ ಭಾರಿ ಸದ್ದು ಮಾಡ್ತಿದೆ. ಈ ಆರೋಪ ಇನ್ಯಾವ ಸ್ವರೂಪ ಪಡೆಯುತ್ತೆ ಅಂತ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದ್ ಕಡೆ ಬಿಲ್ ಪಾವತಿ ಆಗ್ತಾ ಇಲ್ಲ, ಅದು ಪೆಂಡಿಂಗ್ ಇದೆ, ಅದರ ಜೊತೆಗೆ ಕಿರುಕುಳ ನೀಡುತ್ತಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಿಯೋನಿಕ್ಸ್ ಗುತ್ತಿಗೆದಾರರು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತರುವುದಕ್ಕೆ ಮುಂದಾಗಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳನ್ನ. ಸೊ ಇವರ ಆರೋಪ ಏನು, ಪ್ರಧಾನಿ ನರೇಂದ್ರ ಮೋದಿ ಅವರ ತನಕ ಈ ವಿಷಯ ಹೋಗೋದಕ್ಕೆ ಕಾರಣ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಿಯೋನಿಕ್ಸ್ ಗುತ್ತಿಗೆದಾರರಿಗೆ ತಲುಪಿಲ್ಲ ಬಾಕಿ ಬಿಲ್. ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ತಲುಪಿದ ಕೇಸ್. ಬಾಕಿ ಬಿಲ್ ಪಾವತಿ ಮಾಡದೆ ನಿತ್ಯ ಕಿರುಕುಳ ನೀಡಿ ಕಿಯೋನಿಕ್ಸ್ ಗುತ್ತಿಗೆದಾರರ ಕುಟುಂಬವನ್ನ ಸರ್ವನಾಶ ಮಾಡಿದ್ದಾರೆ. ಇದರಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕ ಶರತ್ ಬಚ್ಚೇಗೌಡ ಕಾರಣ. ನಮಗೆ ದಯಾಮರಣ ನೀಡಿ ಎಂದು ರಾಷ್ಟ್ರಪತಿಗಳಿಗೆ ಪತ್ರ ಬರೆದ ವಿಚಾರ ರಾಜಕೀಯದಲ್ಲೇ ಅಲ್ಲೂಲ ಕಲ್ಲೂಲ ಸೃಷ್ಟಿಸಿದೆ. ಈ ವಿಚಾರ ಇದೀಗ ಪ್ರಧಾನಿ ಮೋದಿವರೆಗೆ ತಲುಪಿದೆ. ಕಿಯೋನಿಕ್ಸ್ ಗುತ್ತಿಗೆದಾರರ ದಯಾಮರಣ ಅರ್ಜಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದೆ. ಪ್ರಧಾನಿ, ರಾಷ್ಟ್ರಪತಿ, ರಾಜ್ಯಪಾಲರಿಗೆ ದಯಾಮರಣ ಕೋರಿ ಕಿಯೋನಿಕ್ಸ್ ಗುತ್ತಿಗೆದಾರರ ಅಸೋಸಿಯೇಷನ್ ಪತ್ರ ಬರೆದಿದೆ. ಬಾಕಿ ಹಣ ಪಾವತಿಗೆ ರಾಜ್ಯ ಸರ್ಕಾರಕ್ಕೆ ಅಸೋಸಿಯೇಷನ್ ಅಧ್ಯಕ್ಷ ವಸಂತ್ ಬಂಗೇರ 1 ವಾರ ಡೆಡ್ಲೈನ್ ನೀಡಿದ್ದಾರೆ. ಇಲ್ಲವೇ ಅರೆನಗ್ನ ಸ್ಥಿತಿಯಲ್ಲೇ ಕಚೇರಿ ಒಳಗೆ ಪ್ರತಿಭಟನೆ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಸಂತ್ ಬಂಗೇರ ಹೇಳಿದ್ದಾರೆ. 1.5 ವರ್ಷದಿಂದ ಈ ಸರ್ಕಾರ ಬದಲಾದ ಮೇಲೆ ನಮ್ಮ ಬಿಲ್ಗಳನ್ನು ಪೆಂಡಿಂಗ್ ಇಟ್ಟರು. ನೂರಾರು ಸರಿ ಮನವಿಯನ್ನು ಕೊಡ್ತೀವಿ, ಪ್ರತಿನಿತ್ಯ ಕೊಡ್ತಾನೇ ಇದ್ದೀವಿ, ಮನವಿ ಕೊಡ್ತಾಯಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಹೇಗಾದರೂ ಮಾಡಿ ನಮ್ಮದು ಬೇಗ ಹಣ ಬಿಡುಗಡೆ ಮಾಡಿ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಆದರೆ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಸ್ಪಂದಿಸಿಲ್ಲ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಕಿಯೋನಿಕ್ಸ್ನಲ್ಲಿ ಹಳೆ ವಿಚಾರವೇ ಇರೋದು. ಅಕೌಂಟೆಂಟ್ ಜನರಲ್ 300ರಿಂದ 400 ಕೋಟಿಯಷ್ಟು ಹಗರಣ ಆಗಿದೆ ಎಂದು ಹೇಳಿದ್ದಾರೆ. ಹೀಗಾಗಿ ಎಲ್ಲ ಬಿಲ್ಗಳನ್ನ ನಾವು ತಡೆ ಹಿಡಿದಿದ್ದೇವೆ ಎಂದ್ರು. ಅಕೌಂಟೆಂಟ್ ಜನರಲ್ ಅವರು ಸುಮಾರು 300 ಕೋಟಿಯಷ್ಟು ಕಿಯೋನಿಕ್ಸ್ ಮುಖಾಂತರ ಪ್ರೊಕ್ಯೂರ್ಮೆಂಟ್ನಲ್ಲಿ ಯಾವುದೇ ಮಾನದಂಡಗಳಿರಲಾರ್ದೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಪ್ರೊಕ್ಯೂರ್ಮೆಂಟ್ ಮಾಡಿದ್ದಾರೆ ಅಂತ ಅಕೌಂಟೆಂಟ್ ಜನರಲ್ ಅವರು ಆಡಿಟ್ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅದರದ್ದು ಆಧಾರದ ಮೇಲೆ ನಾವು ಎಲ್ಲ ಪೇಮೆಂಟನ್ನು ಸ್ಟಾಪ್ ಮಾಡಿ ಮಹೇಶ್ವರ ರಾವ್ ಅವರ ಒಂದು ನೇತೃತ್ವದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಇನ್ನು ಈ ಬಗ್ಗೆ ಏನು ಮಾತಾಡುವುದು ಬೇಡ, ದೆಹಲಿಗೆ ಹೋಗೋ ಮುನ್ನ ಎಲ್ಲ ವಿವರವಾಗಿ ಮಾತನಾಡ್ತೇನೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಡೆಲ್ಲಿ ಹೋಗೋದಕ್ಕಿಂತ ಮುಂಚೆ ಸುದೀರ್ಘ ಒಂದು ಪ್ರೆಸ್ ಮೀಟ್ ಮಾಡೋದು. ಸದ್ಯ ಬಾಕಿ ಬಿಲ್ಗಾಗಿ ಕಿಯೋನಿಕ್ಸ್ ಗುತ್ತಿಗೆದಾರರ ವಿಚಾರ ಭಾರಿ ಸದ್ದು ಮಾಡ್ತಿದೆ. ಈ ಆರೋಪ ಇನ್ಯಾವ ಸ್ವರೂಪ ಪಡೆಯುತ್ತೆ ಅಂತ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.